ವೆಲ್ಕಮ್ ಟು ಎಜುಕೇಷನ್ ಕನ್ನಡ ಇಂಜಿನಿಯರ್. ಇವತ್ತು ನಾವು ಕನ್ನಡ ವರ್ಣಮಾಲೆ ಅಕ್ಷರಗಳ ಕ್ರಮಬದ್ಧ ಜೋಡಣೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಕನ್ನಡ ಅಕ್ಷರಗಳ ಒಟ್ಟು 49. ಅವುಗಳನ್ನು ನಾವು ಸ್ವರಗಳು, ವ್ಯಂಜನಗಳು, ಯೋಗವಾಹಗಳೆಂದು ವಿಂಗಡಿಸಲಾಗಿದೆ. ಸ್ವತಂತ್ರ ಮತ್ತು ಸುಲಭವಾಗಿ ಉಚ್ಚರಿಸುವ ಅಕ್ಷರಗಳನ್ನು ನಾವು ಸ್ವರಗಳಂತ ಹೇಳಿ ಕರೀತೀವಿ. ವ್ಯಂಜನಗಳು ಒಟ್ಟು 34. ಅವುಗಳು ಸ್ವರಗಳ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳಿಗೆ ವ್ಯಂಜನಗಳು ಅಂತ ಹೇಳಿ ಕರಿತೀವಿ. ಬೇರೊಂದು ಅಕ್ಷರದ ಸಂಬಂಧದ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳನ್ನು ನಾವು ಯೋಗವಾಹಕಗಳು ಎಂದು ಕರೆಯುತ್ತೀವಿ. ಸ್ವರಗಳನ್ನು ನಾವು 3 ವಿಧಗಳನ್ನಾಗಿ ವಿಂಗಡಿಸಲಾಗಿದೆ. ಅವುಗಳು ಹ್ರಸ್ವಸ್ವರ 6, ದೀರ್ಘಸ್ವರಗಳು 7, ಪ್ಲುತಸ್ವರ 0. ಅದರಲ್ಲಿ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ನಾವು ಹ್ರಸ್ವಸ್ವರ ಅಂತ ಹೇಳಿ ಕರೆಯುತ್ತೇವೆ. ಉದಾಹರಣೆ ಅವು ಯಾವ ಅಂತ ಹೇಳಿದ್ರೆ 6 ಅವು ಅ, ಇ, ಉ, ರು, ಎ, ಓ. 2 ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ನಾವು ದೀರ್ಘಸ್ವರಗಳು ಅಂತ ಹೇಳಿ ಕರೆಯುತ್ತೇವೆ. ಅವು ಆ, ಇ, ಉ, ಎ, ಐ, ಓ, ಅವು ಇವುಗಳನ್ನು ದೀರ್ಘಸ್ವರಗಳು ಅಂತೇಳಿ ಕರಿತೇವೆ. ಪ್ಲುತಸ್ವರಗಳು 0 ಅಂದರೆ 3 ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ನಾವು ಪ್ಲುತಸ್ವರ ಅಂತ ಹೇಳಿ ಕರಿತೀವಿ. ಅಂದರೆ ಎಸ್ ಪ್ರತಿ ಹತ್ತಿರದ್ದು ಪ್ಲುತಸ್ವರ ಅಂದರೆ ಎಳೆದು ಹಾಕುವಂತಹ ಅಕ್ಷರ. ಅಮ್ಮ, ಅಣ್ಣ, ಅಪ್ಪ, ತಂಗಿ ಅಂತ ಹೇಳಿ ಥರ ನಾವು ಕರೆಯುತ್ತೇವೆ. ಯೋಗವಾಹಗಳು 2. ಅವುಗಳಲ್ಲಿ ನೆಕ್ಸ್ಟ್ ವ್ಯಂಜನಗಳು 34 ಅಕ್ಷರಗಳಿವೆ. ಅವುಗಳನ್ನು ನಾವು ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನಗಳಂತಾಗಿ ವಿಂಗಡಿಸುತ್ತೇವೆ. ಯೋಗವಾಹಗಳು 2. ಅವುಗಳನ್ನು ಅನುಸ್ವರ 1, ವಿಸರ್ಗ 1. ಅವುಗಳನ್ನು ಯೋಗವಾಹಗಳು ಅನುಸ್ವರ 1. ಅವು ಯೋಗವಾಹಗಳನ್ನು ಅನುಸ್ವರ, ವಿಸರ್ಗ ಅಂತ 2 ಭಾಗ ವಿಂಗಡಿಸಲಾಗಿದೆ. ಅದನ್ನು ಅನುಸ್ವರ 1, ವಿಸರ್ಗ 1. ವ್ಯಂಜನಗಳು ಎಷ್ಟು 34 ಇವೆ. ಅದರಲ್ಲಿ ವರ್ಗೀಯ ವ್ಯಂಜನಗಳು 25, ಅವರ್ಗೀಯ ವ್ಯಂಜನಗಳು 9. ಅವು ವರ್ಗೀಯ ವ್ಯಂಜನಗಳನ್ನು ನಾವು 3 ಭಾಗಗಳಾಗಿ ವಿಂಗಡಿಸುತ್ತೇವೆ. ಒಂದನೇದು ಅಲ್ಪಪ್ರಾಣಗಳು, ಮಹಾಪ್ರಾಣಗಳು, ಅನುನಾಸಿಕಗಳು. ಕಡಿಮೆ ಅಂದರೆ ವರ್ಗೀಯ ವ್ಯಂಜನಗಳಂದ್ರೆ ಫಸ್ಟ್ ತಿಳ್ಕೊಳ್ಳೋಣ. ಅಕ್ಷರಗಳು ಉಚ್ಚರಿಸುವ ಧ್ವನಿಯ ಆಧಾರದ ಮೇಲೆ ವರ್ಗೀಕರಿಸಲು ಬರುವ ವ್ಯಂಜನಾಕ್ಷರಗಳಿಗೆ ನಾವೇನಂತ ಕರಿತೀವಿ? ವರ್ಗೀಯ ವ್ಯಂಜನಗಳು. ಆ ವರ್ಗೀಯ ವ್ಯಂಜನಗಳಾದವು ಅಲ್ಪಪ್ರಾಣಗಳು, ಮಹಾಪ್ರಾಣಗಳು, ಅನುನಾಸಿಕಗಳು. ಕಡಿಮೆ ಉಸಿರಿನಿಂದ ಉಚ್ಚರಿಸುವ ವ್ಯಂಜನಗಳು 1 ಮತ್ತು 3ನೇ ವರ್ಗದ ಅಕ್ಷರಗಳು ಖ, ಘ, ಛ, ಜ, ಠ, ಡ, ತ, ದ, ಪ, ಬ. ಮಹಾಪ್ರಾಣಗಳೆಂದರೆ ಹೆಚ್ಚು ಉಸಿರಿನಿಂದ ಉಚ್ಚರಿಸುವ ವ್ಯಂಜನಗಳನ್ನು ನಾವು ಮಹಾಪ್ರಾಣ ಅಂತ ಕರಿತೇವೆ. 2 ಮತ್ತು 4ನೇ ವರ್ಗದ ಅಕ್ಷರಗಳು ಖ, ಘ, ಛ, ಜ, ಠ, ಢ, ಧ, ಧ, ಪ, ಭ. ಖ, ಫ, ಚ, ಝ, ಠ, ಧ, ಢ, ಧ, ಫ, ಬ. ಅನುನಾಸಿಕ ವರ್ಗಗಳು ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳು. ಅವುಗಳು ಅನುನಾಸಿಕಗಳು ಅಂತ ಕರಿತೇವೆ. 5ನೇ ವರ್ಗದ ಅಕ್ಷರಗಳು. 5ನೇ ವರ್ಗದ ಅಕ್ಷರಗಳು ಅಂದ್ರೇನು? ಜ್ಞ, ಜ್ಞ, ನ, ನ, ಮ. ಇವು ಅನುನಾಸಿಕ ವರ್ಗಗಳು. ವರ್ಗೀಯ ವ್ಯಂಜನ ಆಗ್ತಿದೆ. ಮತ್ತು ಅವರ್ಗೀಯ ವ್ಯಂಜನಗಳನ್ನು ನೋಡೋಣ. ಅವರ್ಗೀಯ ವ್ಯಂಜನಗಳನ್ನು ಹೇಗೆ ನಾವು ಉಚ್ಚರಿಸುತ್ತೇವೆ? ಅಕ್ಷರಗಳು ಉಚ್ಚರಿಸುವ ಧ್ವನಿಗಳ ಆಧಾರದ ಮೇಲೆ ವರ್ಗೀಕರಿಸಲು ಬಾರದ ವ್ಯಂಜನಾಕ್ಷರಗಳು. ಏನು ವರ್ಗೀಕರಣ ಆಗದೇ ಇರುವಂತಹ ಅಕ್ಷರಗಳಿಗೆ ಏನಂತ ಹೇಳಿ ಕರಿತೀವಿ ನಾವು? ಅವರ್ಗೀಯ ವ್ಯಂಜನಗಳು ಅಂತೇಳಿ ಕರಿತೇವೆ. ಅದರಲ್ಲಿ ಯ, ರ, ಲ, ಪ, ಶ, ಶ, ಸ, ಹ, ಳ. ಇವು ಬಂದ್ಬಿಟ್ಟು ಅವರ್ಗೀಯ ವ್ಯಂಜನಗಳು. ಈಗ ನೆಕ್ಸ್ಟ್ ಬಂದು ಯೋಗವಾಹಗಳಾದಾಗ ಅನುಸ್ವರ ಮತ್ತು ವಿಸರ್ಗ. ಯೋಗವಾಹಗಳಿಂದ ಬೇರೊಂದು ಅಕ್ಷರದ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳಿಗೆ ನಾವು ಯೋಗವಾಹಕ ಅಂತ ಕರಿತೇವೆ. ಇದರಲ್ಲಿ ಅನುಸ್ವರ 1, ವಿಸರ್ಗ 1, ಅಂ ಮತ್ತು ಅನುಸ್ವರ, ವಿಸರ್ಗ ಅಹ ಇದರಲ್ಲಿ 1 ಇವೆ. ಇದರಲ್ಲಿ ನಾವು ಅಕ್ಷರಗಳ ಕ್ರಮಬದ್ಧ ಜೋಡಣೆಗಳು ಯಾವ ರೀತಿಯಾಗಿದೆ ಅಂತ ಹೇಳಿ ನಾವು ಸಿಂಪಲ್ ಆಗಿ ಇದರ ಮೂಲಕ ಚಾರ್ಟಿನ ಮೂಲಕ ತಿಳಿದುಕೊಳ್ಳಲಾಗುತ್ತದೆ.